ಸಾರಾ ಗೋವಿಂದ್ ವಿರುದ್ಧ ಮತ್ತೆ ನಟ ಚೇತನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರಾ ಗೋವಿಂದ್ ಅವರ ಹಿನ್ನೆಲೆ ಬೇರೆಯದ್ದೇ ಇದೆ. ಸಾರಾ ಗೋವಿಂದ್ ಅವರ ಹಿನ್ನೆಲೆ ಬೇರೆಯೇ ಇದೆ. ಚಿತ್ರರಂಗದಲ್ಲಿ ದುಡ್ಡಿನ ಸಮಸ್ಯೆ, ಅಕ್ರಮ ನಡೆದಿದೆ. ಅಶ್ವವೇಗ ನ್ಯೂಸ್ಗೆ ಚೇತನ್ ಅಹಿಂಸಾ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ರಂಗದ ಒಳಿತಿಗೆ ನಿಂತ್ರೆ ಹೆದರಿಕೆ ಆಗ್ತಾರೆ. ಹೆದರಿಸೋದು, ದಾದಾಗಿರಿ ಮಾಡೋದು ಮಾಡ್ತಾರೆ. ದಬ್ಬಾಳಿಕೆ ಮಾಡಿ ಭಯ ಹುಟ್ಟಿಸೋ ಕೆಲಸ ಮಾಡ್ತಾರೆ. ದುರಹಂಕಾರದಲ್ಲಿ ಗೂಂಡಾಗಿರಿಯನ್ನ ಮಾಡ್ತಿದ್ದಾರೆ. ಗಂಭೀರವಾದ ಆರೋಪ ಇದು. ಇವರು ಡಾಕ್ಟರ್ ರಾಜ್ ಅವರ ಹೆಸರನ್ನ ಬಳಸಿಕೊಂಡು ಹಾಳು ಮಾಡ್ತಿದ್ದಾರೆ. ರಾಜ್ ಫ್ಯಾನ್ಸ್ ಅಂತ ಹೇಳಿಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಎಲ್ಲಾ ಸಂಘಟನೆಗಳು ಸೇರಿ ದಾಖಲೆ ಸಮೇತ ದೂರು. ಅಶ್ವವೇಗ ನ್ಯೂಸ್ಗೆ ನಟ ಚೇತನ್ ಅಹಿಂಸಾ ಹೇಳಿಕೆ. ಸಾರಾ ಗೋವಿಂದ್ ವಿರುದ್ಧ ನಟ ಚೇತನ್ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಸಾರಾ ಗೋವಿಂದ್ ಅವರ ಹಿನ್ನೆಲೆ ಬೇರೆಯೇ ಇದೆ. ಚಿತ್ರರಂಗದಲ್ಲಿ ದುಡ್ಡಿನ ಸಮಸ್ಯೆ ಇದೆ, ಅಕ್ರಮ ನಡೆದಿದೆ. ಅಶ್ವವೇಗ ನ್ಯೂಸ್ಗೆ ಚೇತನ್ ಅಹಿಂಸಾ ರಿಯಾಕ್ಟ್ ಮಾಡಿದ್ದಾರೆ. ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಸಿನಿಮಾ ರಂಗದ ಒಳಿತಿಗೆ ನಿಂತ್ರೆ ಬೆದರಿಕೆಯನ್ನ ಹಾಕ್ತಾರೆ. ಹೆದರಿಸೋದು, ದಾದಾಗಿರಿ ಮಾಡೋದನ್ನ ಮಾಡ್ತಾರೆ. ದಬ್ಬಾಳಿಕೆ ಮಾಡಿ ಭಯ ಹುಟ್ಟಿಸುವ ಕೆಲಸವನ್ನ ಮಾಡ್ತಾರೆ. ದುರಹಂಕಾರದಲ್ಲಿ ಗೂಂಡಾಗಿರಿಯನ್ನ ಮಾಡ್ತಿದ್ದಾರೆ. ಸಾರಾ ಗೋವಿಂದ್ ವಿರುದ್ಧ ಈಗ ನಟ ಚೇತನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರಾ ಗೋವಿಂದ್ ಅವರ ಹಿನ್ನೆಲೆ ಬೇರೆಯೇ ಇದೆ. ಚಿತ್ರರಂಗದಲ್ಲಿ ದುಡ್ಡಿನ ಸಮಸ್ಯೆ ಇದೆ, ಜೊತೆಗೆ ಚಿತ್ರರಂಗದಲ್ಲಿ ಅಕ್ರಮ ನಡೆದಿದೆ ಎನ್ನುವ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಈ ಒಂದು ರಿಯಾಕ್ಟ್ ಮಾಡಿದ್ದಾರೆ ಚೇತನ್ ಅಹಿಂಸಾ ಅವರು. ಸಿನಿಮಾ ರಂಗದ ಒಳಿತಿಗೆ ನಿಂತ್ರೆ ಬೆದರಿಕೆ ಹಾಕ್ತಾರೆ. ಇವತ್ತು ನಾವೆಲ್ಲರೂ ಜನಪರ ಸಂಘಟನೆಗಳು ಸೇರಿ ದೂರು ಕೊಟ್ಟಿದ್ದೀವಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ. ಏನು ಹೋದ ಶನಿವಾರ ಸಾರಾ ಗೋವಿಂದ್ ಅವರು ಬಂದು ಮನೆಯಲ್ಲಿ ನಡೆದಿರೋ, ಮನೆ ಮೇಲೆ ಅವರ ಮಾಡಿರೋ ಧಮಕಿಗಳು, ಅವಾಚ್ಯ ಶಬ್ದಗಳು, ಜೀವ ಬೆದರಿಕೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ರಂಪಾಟ, ರಾದ್ದಾಂತ. ಸಾರಾ ಗೋವಿಂದ್ ಅವರು ಬರೀ ಒಂದು ವಾರದ ಹಿಂದೆ ಹೋದ ಶನಿವಾರ 25ನೇ ತಾರೀಕು ಮಾಡಿರೋ ಧಮಕಿ ಒಂದೇ ದಿನ ಅಲ್ಲ. ಅವರ ಹಿನ್ನೆಲೆ ನೋಡಿದ್ರೆ ನಾವು ಕೇಳ್ಪಟ್ಟಿದ್ದೀವಿ. ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಲಂಕೇಶ್ ಸಂದರ್ಭದಲ್ಲಿ ಹಿರಿಯ ಮಾಧ್ಯಮದವರ ಲಂಕೇಶ್ ಒಂದು ವಿಚಾರ ಬರೆದಾಗ ಇದೇ ಸಾರಾ ಗೋವಿಂದ್ ಅವರು, ಅವರ ತಂಡ ಎಲ್ಲ ಸೇರಿ ಲಂಕೇಶ್ ಪತ್ರಿಕೆ ಕಚೇರಿಗೆ ನುಗ್ಗಿ ಅಲ್ಲಿ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿ, ಅಲ್ಲೂ ಕೂಡ ಮಹಿಳಾ ಮಾಧ್ಯಮದವ್ರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ನಮಗೆ ಕೇಳ್ಪಟ್ಟಿದ್ದೀವಿ, ಆರೋಪಗಳಿದೆ. ಅದರ ಜೊತೆ ನನಗೆ ಸಿನಿಮಾ ರಂಗದಲ್ಲೂ ಕೂಡ ನನಗೆ ಬೇರೆ ಬೇರೆ ರೀತಿ ಫೋನ್ ಕಾಲ್ಗಳು ಬಂದು ಅನೇಕರು ಹೇಳಿದರೆ 16ರಿಂದ 18 ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ರೀತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ, ಕಳ್ತನಗಳು ನಡೆದಿದೆ ಅಂತ ಒಂದು ಆರೋಪಗಳಿದೆ. ನಮಗೆ ಈ ವ್ಯಕ್ತಿ ಮಾಡ್ತಿರೋ ಕೆಲಸಗಳು ಅನೇಕ ವರ್ಷಗಳಿಂದ, ದಶಕಗಳಿಂದ ಕೆಲಸ ಮಾಡ್ತಿರೋದು ರಾಜ್ಕುಮಾರ್ ಅವರಿಗೆ ಭಾಳ ಅವರ ಹೆಸರಿಗೆ ಮಸಿ ಬಳಿತಾ ಇದೆ. ಅವರ ಒಂದು ರೀತಿಯ ಅಭಿಮಾನ್ಯತೆ ಹೇಳ್ಕೊಳ್ಳೋ ಯಾವ ಯೋಗ್ಯತೆ ಇಲ್ಲ ಈ ವ್ಯಕ್ತಿಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಡ್ಡ ಬರ್ತಿರೋದೇ ಈ ಒಂದು ಸಾರಾ ಗೋವಿಂದ್ ಅಂತ ಹೇಳೋದು ಸುಳ್ಳಿಲ್ಲ. ಅವರ ಒಂದು ಈ ಸಿನಿಮಾ ರಂಗನ KFCCನ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಒಂದು ಬೇರೆ ಬೇರೆ ಥರ ದಬ್ಬಾಳಿಕೆ ಮಾಡಿ ಅವ್ರಿಗೆ ಒಂದು ರೀತಿ ಭಯ ಹುಟ್ಟಿಸೋದು ಅವ್ರ ಉದ್ದೇಶ. ಸೊ ನಮಗೇನು ಬೇಕು ಅಂದರೆ ಪೊಲೀಸರಿಂದ ನ್ಯಾಯ ಬೇಕು. ನಾವು ಪೊಲೀಸ್ನವರು ಅಲ್ಲೇ ಇದ್ದರು ಇದೆಲ್ಲ ನಡೀತಿರುವಾಗ. ಹೋದ ಶನಿವಾರ 25ನೇ ತಾರೀಕು ಮಾಧ್ಯಮದವರು ಇದ್ದರು, ಕರ್ನಾಟಕ ಜನ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಮಹಿಳೆಯರು ಕೇಳಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನ, ಅವರ ಒಂದು ಅಶ್ಲೀಲ ಮಾತುಗಳು. ನಮಗೇನು ಬೇಕು ಅಂದರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಗಟ್ಟಿಯಾದ ಕ್ರಮ ಬೇಕು. ಯಾಕೆಂದರೆ ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ,
ಬೇರೆ ರೀತಿ ಅವ್ರಿಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ಅವರು ಕಾನೂನು ಮೀರಿದ್ದು ಅನ್ನೋ ರೀತಿಯಲ್ಲಿ ಕಾನೂನು ಯಾವಾಗ ಬೇಕಾದ್ರೂ ಕೈಗೆ ತೊಗೋಬೋದು ಅನ್ನೋ ರೀತಿಯ ಒಂದು ರೀತಿಯ ಭ್ರಮೆನಲ್ಲಿದೆ, ದುರಾಂಕಾರದಲ್ಲಿ ಗೂಂಡಾ ವರ್ತನೆಯಲ್ಲಿ ನಡೆ